ಜೀವನದಲ್ಲಿ ಈ ಥರದೊಂದು ಕಾರು, ಈ ಥರದೊಂದು ಮುಗಿದೇ ಇರೋಂಥ ಒಂದು ರೋಡು. ಯಾಕಂತಂದರೆ ಜೀವನದಲ್ಲಿ ಎಲ್ಲನೂ ಸ್ವಲ್ಪ ಹೊತ್ತಿಗೆ ಮುಗಿದೋಗುತ್ತೆ. ಪ್ರೀತಿ, ಸಂಬಂಧ ಏನೇ ಇರಲಿ, ಬಟ್ ಈ ಥರ ಒಂದು ಎಂಡ್ಲೆಸ್ ರೋಡು ಮತ್ತು ಒಂದು ಒಳ್ಳೆ ವಿಂಟೇಜ್ ಕಾರ್ ಮತ್ತು ಓಡಿಸೋ ಮನಸ್ಸಿರೋ ಒಂದು ನಂತರ ಇರೋನು ಒಬ್ಬ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಹೇಗಿದೆ ನೋಡಿ ರೋಡು, ಸ್ವರ್ಗನೇ ಭೂಮಿ ಮೇಲೆ ಬಂದಂಗಿದೆ. ನಮ್ಮೂರು ರೋಡ್ ಇದು. ಎಷ್ಟು ಖಾಲಿ ಇದೆ ನೋಡಿ, ಎಷ್ಟು ಖಾಲಿ ಇದೆ, ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಈ ಥರ ರೋಡು, ಈ ಥರ ಜರ್ನಿ, ಈ ಥರ ರೈಡು, ಬೈಕ್ ರೈಡ್ ಆಗಲಿ, ಕಾರ್ ರೈಡ್ ಆಗಲಿ, ನ್ಯೂ ಮಾಡೆಲ್ ಮರ್ಸಿಡೀಸ್ ಬೆಂಜ್, BMW, ಆಡಿ ಯಾವುದು ಕೊಟ್ಟರು ನಂಗೆ ಇಷ್ಟ ಆಗಲ್ಲ. ಬಟ್ ಈ ಥರ ಒಂದು ವಿಂಟೇಜ್ ಕಾರ್ ಇದು ನಾವು ಪರ್ಚೇಸ್ ಮಾಡಿರೋ ಅಂಬಾಸಡರ್ ಕಾರ್ ಇದು. ಇದರಲ್ಲಿ ಈ ಥರ ನೋಡಿ, ಒಂದು 100 ಸ್ಪೀಡು, ಫುಲ್ ಜಾಲಿ ರೈಡ್, ಎಷ್ಟು ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ತುಂಬ ನೋವಿದೆ ಮನಸ್ಸಲ್ಲಿ ತುಂಬ ಅಂದರೆ ತುಂಬ ನೋವಿದೆ. ಏನು ಮಾಡೋದು, ನಾವೇನೂ ತಪ್ಪು ಮಾಡಿಲ್ಲ, ಅದಕ್ಕೆ ನೋವು. ಈ ಲೋಕನೇ ಪಾಪಿಗಳೆಲ್ಲ ಖುಷಿಯಾಗಿರ್ತಾರೆ. ಕರೆಕ್ಟಾಗಿರೋರು, ಒಳ್ಳೆಯವರು ಎಲ್ಲರೂ ನೋವಲ್ಲಿ ಇರ್ತಾರೆ. ಆ ನೋವು ಮರೆಯೋಕ್ಕೇ ಈ ಥರ ಒಂದು ಲಾಂಗ್ ರೈಡ್. ಸಿ ಹೌ ಇಸ್ ಬ್ಯೂಟಿಫುಲ್ ದಿಸ್ ರೋಡ್ ಆ್ಯಂಡ್ ದಿಸ್ ಕಾರ್. ದಿಸ್ ಈಸ್ ದ ಎಂಟಿ ರೋಡ್, ಅವರ್ ನೇಟಿವ್. ಫ್ರೆಂಡ್ಸ್, ಗೆಳೆಯರೇ, ಎಷ್ಟು ದೂರ ಹೋದರೂ ಮುಗಿಯಲ್ಲ ಈ ರೋಡು. ಇದೇ ಥರ ಖಾಲಿ ಇರುತ್ತೆ ನಮ್ಮೂರ ಕಡೆಗೆ. ಶಾಂತಿ, ನೆಮ್ಮದಿ, ಸುಖ, ಯಾವುದೇ ಥರ ಮೋಸ, ವಂಚನೆ, ದ್ರೋಹ ಇಲ್ಲ ಇಲ್ಲಿ. ಎಲ್ಲರೂ ಪ್ರೀತಿ, ವಿಶ್ವಾಸ, ಅದನ್ನೇ ನಂಬ್ಕೊಂಡು ಬಾಳಂಥ ಜನ. ವಿ ಆರ್ ನಾಟ್ ಪಾಪೀಸ್. ಅದಕ್ಕೆ ನಮ್ಮನ್ನು ದೇವರು ಎಷ್ಟು ಶಾಂತಿಯಾಗಿ ಇಟ್ಟಿದ್ದ ನೋಡಿ. ಎಷ್ಟು ಚೆನ್ನಾಗಿರೋ ಶಾಂತವಾಗಿರೋಂಥ ವಾತಾವರಣ, ಶಾಂತವಾಗಿರೋಂಥ ರೋಡ್ಗಳು. ಯಾವಾಗೋ ಒಂದು ಗಾಡಿ ಬರುತ್ತೆ, ಎಲ್ಲೋ ಒಂದು ಗಾಡಿ ಬರುತ್ತೆ. ಅದೇ ಆ ಕಡೆ ಪಾಪಿಗಳಿರೋ ಜಾಗದಲ್ಲಿ ಫುಲ್ಲು ಟ್ರಾಫಿಕ್, ಆಕ್ಸಿಡೆಂಟು, ಅದು ಇದು, ಹಾಳಾದ ಜನ ಅಲ್ಲಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ 100 ವರ್ಷ ನೆಮ್ಮದಿಯಾಗಿ ಬದುಕ್ತಾನೆ ಮನುಷ್ಯ, ಯಾವುದೇ ರೋಗ ಇಲ್ಲ. ಅಂದರೆ ಹೆಲ್ತ್ ಇಶ್ಯೂ ಇದ್ದರೆ ಅವನು ಚಂದ್ರಲೋಕದಲ್ಲಿದ್ದರೂ ಸತ್ತೋಗ್ತಾನೆ, ಅದು ನನಗೆ ಗೊತ್ತಿಲ್ಲ. ಬಟ್ ಸುಖ, ಶಾಂತಿ, ನೆಮ್ಮದಿ ತುಂಬ ಇದೆ ಈ ಕಡೆಗೆ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಊರಿಗೆ ಹೋಗೋ ದಾರಿ. ಎಷ್ಟೊಂದು ಹಿತ ಆಗುತ್ತೆ ಮನಸ್ಸಿಗೆ ಇಂಥ ವಾತಾವರಣ. ಈ ಕಡೆ ಎಲ್ಲ ಕರಡಿ, ಚಿರತೆಗಳೆಲ್ಲ ಜಾಸ್ತಿ. ಈ ಕಡೆ ಗಂಡು ಮೆಟ್ಟಿದ ನಾಡು ಅಂತ ಕರೀತಾರೆ. ಹೈದರಾಬಾದ್, ಕರ್ನಾಟಕ ಅಂದರೆ ಹೈದರಾಬಾದಿಗೆ ಸಂಬಂಧಪಟ್ಟವ್ರಂತಲ್ಲ. ನಿಜಾಮರಿಂದ ನಾವು ಇಂಡಿಯನ್ ಆರ್ಮಿ ಇಲ್ಲದೇ ಮೊದಲು ಚಳವಳಿ ಶುರು ಮಾಡಿ ಅವ್ರ ಜೊತೆ ಹೋರಾಡಿ ನಾವು ಸ್ವತಂತ್ರ ಪಡೆದಿದ್ದಕ್ಕೆ ನಮ್ಮನ್ನು ಹೈದರಾಬಾದ್, ಕರ್ನಾಟಕ, ಉತ್ತರ ಕರ್ನಾಟಕ ಈ ಎಷ್ಟು ಹೆಸರುಗಳಿದೆ. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಂದರು, ಇಂಡಿಯನ್ ಆರ್ಮಿನ ಕರೆಸಿದ್ರು. ಇನ್ನೊಂಚೂರು ನಮಗೆ ಹೆಲ್ಪ್ ಆಯಿತು. ನಾವು ನಮಗೆ ನಾವೇ ಹೋರಾಡಿ ಫ್ರೀಡಮ್ನ ಪಡೆದಂಥವ್ರು ನಾವು ಕರ್ನಾಟಕದಲ್ಲಿ, ಈ ಭಾರತದಲ್ಲಿ. ನೋಡಿ ನಮ್ಮೂರು ಹತ್ರ ಬರ್ತಿದ್ದಂಗೆ ಎಷ್ಟು ಚೆನ್ನಾಗಿರೋ ವಾತಾವರಣ, ಎಷ್ಟು ನಮಗೆ ಆ ತೃಪ್ತಿ ಸಿಗುತ್ತೆ. ಅಂದರೆ ನಾನು ಮೋಸ ಹೋದೆ ಬ್ರದರ್, ನಾನು ತುಂಬ ಮೋಸ ಆಗಿದೆ, ತುಂಬ ನೋವು ನನ್ನ ಮನಸ್ಸಲ್ಲಿ. ಈ ರೋಡ್ ಹೇಗೆ ನಿಮಗೆ ಇದು ಎಲ್ಲಿ ಮುಗಿಯೋದೇ ಇಲ್ಲ ಅಂತ ಕಾಣುತ್ತಲ್ಲ, ಇದರ ಎಂಡ್ ಕಾಣ್ತಾ ಇಲ್ಲಲ್ಲ, ಅಷ್ಟೇ ನನ್ನ ಮನಸ್ಸಲ್ಲಿ ಅಷ್ಟೇ ನೋವಿದೆ. ಅದು ಮುಗಿಯೋದೇ ಇಲ್ಲ, ಅದು ಎಂಡೇ ಇಲ್ಲ, ಅಷ್ಟು ನೋವನ್ನು ನಾನು ಅನುಭವಿಸಿದ್ದೀನಿ. ಬಟ್ ಆದ್ರೂ ಒಳ್ಳೆಯವ್ರಿಗೆ ಕಾಲ ಇಲ್ಲ ಬ್ರದರ್. ಒಳ್ಳೆಯವ್ರ ನೋವಲ್ಲೇ ಇರಬೇಕು. ಅದಕ್ಕೆ ಒಳ್ಳೆಯವ್ರಿಗಂತ ದೇವರಿಂದ ಒಂದು ಶಾಂತಿಯಾಗಿರೋಂಥ ಊರುಗಳು, ರೋಡ್ಗಳು, ಒಳ್ಳೆಯ ಒಂದು ವಿಂಟೇಜ್ ಕಾರ್ನ ಸೃಷ್ಟಿ ಮಾಡಿರ್ತಾರೆ.
ಮನಃಶಾಂತಿಗೋಸ್ಕರ. ಪಾಪಿಗಳು ಅಲ್ಲೇ ಟ್ರಾಫಿಕಲ್ಲಿ ಆಕ್ಸಿಡೆಂಟ್ ಆಗಿ ಹೊಗೆ ಕೊಡ್ಕೊಂಡು ಏನೇನೋ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ನನಗೆ ಭಾಳ ಖುಷಿ ಆಯಿತು ನಮ್ಮ ಊರಿಗೆ ಹೋಗ್ಬೇಕಂದ್ರೆ. ಐ ಆಮ್ ಫುಲ್ ಹ್ಯಾಪಿ. ನಾನು ನಿದ್ದೆ ಮಾಡಿಲ್ಲ, ಒಂದು 10 days ಬಂದು ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಚಿಂತೆ, ನೋವು, ಸಿಕ್ಕಾಪಟ್ಟೆ ನೋವು, ವಾಯ್ಸ್ ಎಲ್ಲ ಸ್ವಲ್ಪ ಇದು ಆಗಿದೆ, ತೆಳ್ಳಗಾಗ್ಬಿಟ್ಟಿದ್ದೀನಿ ನಾನು. ಚೆನ್ನಾಗಿ ಬಿಯರ್ ಕೊಡ್ಕೊಂಡು ಚೆನ್ನಾಗಿದೆ, ಊಟನೇ ಮಾಡ್ತಾ ಇಲ್ಲ, ಆ ಥರ ಆಗಿದೆ ಎಲ್ಲ ಪರಿಸ್ಥಿತಿ. ಬಟ್ ನಮ್ಮೂರು ನೋಡಿ ಬ್ರದರ್, ಏನು ಬೊಂಬಾಟಾಗಿದೆ ನಮ್ಮೂರ ಕಡೆ ವಾತಾವರಣ. ಹಾಂ, ತೃಪ್ತಿ ಆಗುತ್ತೆ, ಮನಸ್ಸಿಗೆ ತುಂಬ ಶಾಂತಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.